ವಿದ್ಯಾರ್ಥಿಗಳ ಬೇಡಿಕೆ ಇತ್ತು. ವಿದ್ಯಾರ್ಥಿಗಳೇ, 7ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಎಸ್ಎ2 ಪರೀಕ್ಷೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಲಿಕಾ ಚೇತರಿಕೆ ಆಧಾರಿತವಾಗಿ ಬಿಡುಗಡೆ ಮಾಡಿ ಅಂತ. ಸೊ ಇದು ಕೂಡ 7ನೇ ತರಗತಿಯ ಹಿಂದಿ ಇದೆ, ಕಲಿಕಾ ಚೇತರಿಕೆ ಮೇಲೆ ಇರ್ತಕ್ಕಂಥ ಕ್ವಶನ್ ಪೇಪರ್ ಅದ ಎಸ್ಎ2ದು. ಇದನ್ನು 30 ಮಾರ್ಕ್ಸಿಗೆ ಸೆಟ್ ಮಾಡಿದ್ದೀವಿ. ಅಂದರೆ ಲಿಖಿತ 30, 10 ಮೌಖಿಕ, ಒಟ್ಟು 40. ಈ 40 ಅಂಕಗಳನ್ನು 20 ಅಂಕಗಳಿಗೆ ಇಳಿಸಿದ್ದೇ ಆದರೆ ಸೊ ಏನಾಗ್ತದೆ, ರೂಪನ 3, ರೂಪನ 4, 15, 15, ಸಂಕಲನ 2, 20. ಸೊ ಟೋಟಲ್ 50 ಆಗ್ತದೆ, ಸರಿ ಹೋಗ್ತದೆ. ಸೊ ಈ ಥರನಾಗಿರ್ತಕ್ಕಂಥ 30 ಅಂಕಗಳನ್ನು ನಾವೇನು ಮಾಡಿದ್ದೀವಿ, ರಿಟರ್ನ್ ಕ್ವಶನ್ ಪೇಪರನ್ನು ಕಲಿಕಾ ಚೇತರಿಕೆ ಆಧಾರಿತವಾಗಿ ಇಟ್ಟಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 7ನೇ ತರಗತಿಯ ಹಿಂದಿಯ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳನ್ನು ನಾವುಗಳು ಈಗಾಗಲೇ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ ಅವರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 7ನೇ ತರಗತಿಯ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿದರೆ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ವ್ಯೂಸ್ಗಳು ಬಂದರೆ ಬೇರೆ ವಿಷಯಗಳಲ್ಲಿನೂ ಕೂಡ 7ನೇ ತರಗತಿಯ ಎಸ್ಎ2 ಪರೀಕ್ಷೆಯ ಕಲಿಕಾ ಚೇತರಿಕೆ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ಗಳನ್ನು ಮಾಡ್ತೀವಿ. ಯಾಕಂದರೆ ನಮಗೆ ಅವಶ್ಯಕತೆ ಇರತಕ್ಕಂಥದ್ದು ವ್ಯೂಸ್ಗಳು. ಯಾಕಂದ್ರೆ ವ್ಯೂಸ್ ಆಗಕತ್ತಿದ್ದಂದ್ರೆ ಏನು ಅನ್ನಿಸ್ತದ, ಅವಶ್ಯಕತೆ ಇದೆ, ಇನ್ನಷ್ಟು ಕ್ವಶನ್ ಪೇಪರ್ಸ್ಗಳನ್ನು ಬೇರೆ ವಿಷಯಗಳಲ್ಲಿ ಹಾಕಬೇಕು ಅಂತಂತೀವಿ. ವ್ಯೂಸ್ ಬರದೇ ಇದ್ದರೆ ಬೇರೆ ತರಗತಿಯ ಬೇರೆ ವಿಷಯಗಳನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನೋಡುವ 7ನೇ ತರಗತಿಯ ಎಸ್ಎ2 ಹಿಂದಿ ಕ್ವಶನ್ ಪೇಪರ್ ಕಲಿಕಾ ಚೇತರಿಕೆ ಆಧಾರಿತ 30 ಅಂಕಗಳ ಹೇಗಿದೆ ಅಂತ. ಇದು 30 ನಿಮಿಷಗಳ ಸಮಯದಲ್ಲಿ ಉತ್ತರಿಸಲಿಕ್ಕೆ ಕೊಡಬಹುದಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. प्रश्न 1, निम्नलिखित प्रश्नों के लिए 4 विकल्प सुझाए गए हैं, उनमें सर्वाधिक उचित विकल्प चुनकर संकेताक्षर सहित पूर्ण रूप से लिखिए. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಸೂಚಿಸಲಾಗಿದೆ. ಅದರಲ್ಲಿ ಸೂಕ್ತವಾದ ಆಯ್ಕೆಯನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೀರಿ ಅಂತ ಕ್ವಶನ್ಸ್ಗಳನ್ನು ಕೇಳಿದ್ದೀವಿ. ಸೊ ಒಟ್ಟು 3 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟು 3 ಅಂಕ. ಒಂದನೇ ಪ್ರಶ್ನೆ ಇತ್ತು, ಮೈಸೂರು ರಾಜಮಹಲ್ ಏಕ್ ಡ್ಯಾಶ್ ಇಮಾರತ್ ಹೇ ಅಂತ ಕೇಳಿದ್ದಾರೆ. ಎ ಶೈಕ್ಷಿಕ, ಬಿ ಧಾರ್ಮಿಕ, ಸಿ ಐತಿಹಾಸಿಕ, ಡಿ ರಾಜಕೀಯ. ಸೊ ಸರಿಯಾದ ಉತ್ತರ ಬರ್ತದೆ ಐತಿಹಾಸಿಕ್ ಇಮಾರತ್ ಹೇ ಅಂತ ಕರೀತಾರೆ. ರಾಜಮಹಲ್ ಅಂದರೆ ಅರಮನೆ, ಮೈಸೂರು ಅರಮನೆ ಒಂದು ಐತಿಹಾಸಿಕ ಕಟ್ಟಡ ಅಂತ ಉತ್ತರ ಆಗ್ತದೆ. ಪ್ರಶ್ನೆ 2, ನಿಮ್ನಲಿಖಿತ್ ಮೈಸೆ ಸ್ತ್ರೀಲಿಂಗ ಶಬ್ದ ಹೇ. ಎಸ್, ಇದರಲ್ಲಿ ಯಾವುದು ಸ್ತ್ರೀಲಿಂಗ ಶಬ್ದ ಅಂತ ಗುರುತಿಸಬೇಕು. ಎ ಭಾಯಿ, ಬಿ ಚಾಚಾ, ಸಿ ಮಾತಾ, ಡಿ ಪಿತಾ. ಸೊ ತಮಗೆ ಗೊತ್ತಾಗ್ತಿರ್ಬೋದು ಸಿ ಮಾತಾ ಅಂತಕ್ಕಂಥದ್ದು ಮಾತ್ರ ಸ್ತ್ರೀಲಿಂಗ ಅದ, ಬಾಕಿ 3 ಎಲ್ಲ ಪುಲ್ಲಿಂಗನೇ ಇದಾವೆ. ಪ್ರಶ್ನೆ 3, ನಿಮ್ನಲಿಖಿತ್ ಮೈಸೆ ಏಕವಚನ ಶಬ್ದ ಹೇ. ಈ ಕೆಳಗಿನವುಗಳಲ್ಲಿ ಏಕವಚನ ಶಬ್ದ ಯಾವುದು. ಎ ದುಕಾನ್, ಬಿ ರೋಟಿಯಾ, ಸಿ ಸುಯ್ಯಾ, ಡಿ ಶರಾರತೆ. ಸೊ ಸರಿಯಾದ ಉತ್ತರ ಯಾವ್ದು ಬರ್ತದಪ್ಪ ಅಂದ್ರೆ ಎ ದುಕಾನ್ ಅಂತ ಬರ್ತದೆ. ಎ ದುಕಾನ್ ಅಂತಕ್ಕಂಥದ್ದು ಏಕವಚನ ಆಗದು. ಮುಂದಿನ ಪ್ರಶ್ನೆ ಹೋಗೋಣ. ಈ ಪ್ರಶ್ನೆಗಳು ಹೇಗಿದಾವಪ್ಪ ಅಂದ್ರೆ, प्रथम 2 शब्दों के सूचित संबंधों के अनुरूप तीसरे शब्द से संबंधित शब्द लिखिए. ಮೊದಲ 2 ಪದಗಳ ಸಂಬಂಧವನ್ನು ಗ್ರಹಿಕೆಯನ್ನು ಮಾಡಬೇಕು. ಆಮೇಲೆ 3ನೇ ಪದದ ಸಂಬಂಧವನ್ನು 4ರಲ್ಲಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಬರಿಬೇಕು. ಸೊ ಒಟ್ಟು 2 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ ಒಂದೊಂದೇ ಅಂಕ ಇದ್ದಾವೆ. ಸೊ ಒಟ್ಟು 2 ಅಂಕಗಳು ಈ ಒಂದು ವಿಭಾಗಕ್ಕೆ ಕೊಟ್ಟಿದ್ದೀವಿ. ಶೇರ್ ಜಂಗಲಿ ಜಾನುವಾರು, ಗಾಯ್ ಡ್ಯಾಶ್. ನೋಡಿ, ಶೇರ್ ಅಂತಕ್ಕಂಥದ್ದು ಜಂಗಲಿ ಜಾನುವಾರು ಅಂದರೆ ಕಾಡು ಪ್ರಾಣಿ. ಹಾಗಾದರೆ ಗಾಯ್ ಅಂದರೆ ಏನು ಅಂತ ಕೇಳಿದ್ದಾರೆ. ಉತ್ತರ ತಮಗೆ ಹೊಳಿತಾ ಇರ್ಬೋದು, ಪಾಲ್ತು ಜಾನುವಾರು ಅಂತ ಬರಿಬೇಕು, ಸಾಕು ಪ್ರಾಣಿ. 5ನೇ ಪ್ರಶ್ನೆ, ವನ್ ಜಂಗಲ್ ಗುಸ್ಸಾ ಡ್ಯಾಶ್ ಅಂದರೆ ವನ ಪದದ ಅರ್ಥ ಜಂಗಲ್ ಅಂತ ಆಗ್ತದ, ಆದ್ರೆ ಗುಸ್ಸಾ ಪದದ ಅರ್ಥ ಏನಾಗ್ತದ. ಎಸ್, ವನ್ ಅಂದರೆ ಜಂಗಲ್, ಗುಸ್ಸಾ ಅಂದರೆ ಕ್ರೋಧ ಅಂತ ಆಗ್ತದ. ಸೊ ಅಲ್ಲಿ ಕ್ರೋಧ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 3, ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಏಕೇಕ್ ಪೂರ್ಣ ವಾಕ್ಯ ಮೇಲೆ ಲಿಖಿಯೇ. ಸೊ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿರಿ. 3 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟು 3 ಅಂಕ. ಪ್ರಶ್ನೆ 6, ಪಾನಿ ಊಪರ್ ಕೈಸೆ ಆಯಾ. ಸೊ ನೀರು ಮೇಲೆ ಹೇಗೆ ಬಂತು ಅಂತ ಕ್ವಶನ್ಸ್ ಇತ್ತು. 7ನೇ ಪ್ರಶ್ನೆ, ಮಚ್ಲಿಯಾ ಕಹಾ ರಹತಿ ಥಿ. ಮೀನುಗಳು ಎಲ್ಲಿ ವಾಸಿಸುತ್ತಿದ್ದವು. ರೇಲ್ ಕೈಸೆ ಚಲಾನಾ ಹೇ. ಎಸ್, ಉಗಿ ಬಂಡಿಯನ್ನು ಹೇಗೆ ಓಡಿಸಬೇಕು ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆಲ್ರೆಡಿ ಕಲಿಕಾ ಚೇತರಿಕೆಯಲ್ಲಿ ಇವೆಲ್ಲವುಗಳ ಉತ್ತರಗಳನ್ನು ವಿದ್ಯಾರ್ಥಿಗಳಿಗೆ ಬರೆದಿದ್ದೀರಿ. ಸೊ ಅದನ್ನು ಸ್ವಲ್ಪ ತಾವು ಫ್ಲ್ಯಾಶ್ ಅಪ್ ಮಾಡಿಕೊಂಡೇ ಆದರೆ ಚೆನ್ನಾಗಿ ಓದ್ಕೊಂಡಿದ್ದೆ ಆದರೆ ಭಾಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವುಗಳು ಬರೀಬಹುದು. ಇನ್ನು ಮುಂದೆ ಹೋಗೋಣ. ಎಸ್, ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ 2-3 ವಾಕ್ಯೋं में लिखिए. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು 2-3 ವಾಕ್ಯಗಳಲ್ಲಿ ಬರೀಬೇಕು. 6 ಪ್ರಶ್ನೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 12 ಅಂಕ. ಪ್ರಶ್ನೆ 9, कबूतर चिंटी को कैसे बचाता है.
ಎಸ್, ಪಾರಿವಾಳ ಇರುವೆಯನ್ನು ಹೇಗೆ ಉಳಿಸಿತು ರಕ್ಷಿಸಿತು ಅಂತ ಕ್ವಶನ್ ಕೇಳಿದಾರ. ಪ್ರಶ್ನೆ 10, ಚೂಹೆ ನೆ ಶೇರ್ ಕಿ ಮದದ್ ಕೈಸೆ ಕಿ. ಎಸ್, ಚೂಹ ಏನು ಮಾಡಿತು ಅಂದರೆ ಇಲಿ ಆ ಶೇರ್ದು ಸಹಾಯ ಹೇಗೆ ಮಾಡಿತು ಅಂತ ಬರಿಬೇಕಿತ್ತು. ಪ್ರಶ್ನೆ 11, ಕಿಸಿ ಏಕ್ ಐತಿಹಾಸಿಕ ಸ್ಥಳ ಕೆ ಬಾರೆ ಮೇ 3-4 ವಾಕ್ಯ ಲಿಖಿಯೇ. ಯಾವುದಾದರೊಂದು ಐತಿಹಾಸಿಕ ಸ್ಥಳದ ಕುರಿತು 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀರಿ ಅಂತ ಇತ್ತು. ಸಹಿ ಮಿಲಾನ್ ಕೀಜಿಯೇ, ಹೊಂದಿಸಿ ಬರೀರಿ. ಸನ್ಯಾಸಿ, ಮಾಕಿ ಬಹನ್, ಪುಣ್ಯ, ಮಧುರ, ಮೀಠಾ, ತುರಂತ, ಮೌಸಿ, ಸಾಧು, ಝಟ್ ಸೆ, ಅಚ್ಚೆ ಕರ್ಮ ಅಂತಿದೆ. ಸರಿಯಾಗಿ ಹೊಂದಾಣಿಕೆ ಮಾಡಬೇಕು. ತಮಗೆ ಗೊತ್ತಿರ್ಬೋದು, ಸನ್ಯಾಸಿ ಅಂದರೆ ಸಾಧು ಅಂತೀವಿ, ಪುಣ್ಯ ಅಂದರೆ ಅಚ್ಚೆ ಕರ್ಮ ಅಂತೀವಿ, ಮೀಠಾ ಅಂದರೆ ಮಧುರ ಅಂತೀವಿ, ಮೌಸಿ ಅಂದರೆ ಮಾಕಿ ಬಹನ್, ಝಟ್ ಸೆ ಅಂದರೆ ತುರಂತ. ಸೊ ಇದು ಉತ್ತರ ಇತ್ತು. ಪ್ರಶ್ನೆ 13, ಏಕ್ ಕವ್ವಾ ಪ್ಯಾಸಾ ಕವಿತಾ ಸೆ ಕ್ಯಾ ಸೀಖ್ ಮಿಲ್ತಿ ಹೇ. ಎಸ್, ಒಂದು ನೀರಡಿಸಿದ ಕಾಗೆ ಅಂತ ಒಂದು ಹಾಡಿದೆ ಅಲ್ಲ, ಅದರಿಂದ ನಿಮ್ಗೆ ಏನು ತಿಳಿತದ ಅನ್ನೋದನ್ನು ಬರಿಬೇಕು. 14ನೇ ಪ್ರಶ್ನೆ, ಮಾ ಅವ್ರ ಬೇಟೆ ಕೆ ಬೀಚ್ ಹೋನೆ ವಾಲೆ ಸರಳ ವಾರ್ತಾಲಾಪ್ ಲಿಖಿಯೇ. ತಾಯಿ ಮತ್ತು ಮಗನ ನಡುವೆ ಆಗ್ತಕ್ಕಂಥ ಸರಳ ಸಂಭಾಷಣೆಯನ್ನು ತಮಗೆ ಬರಲಿಕ್ಕೆ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯೋं में लिखिए. ಸೊ 3 ಅಂಕ, ಒಂದೊಂದಕ್ಕೆ 3 ಅಂಕ, ಒಟ್ಟು 2 ಪ್ರಶ್ನೆ 6 ಅಂಕ. 15ನೇ ಪ್ರಶ್ನೆ, ಮछली का ಚಿತ್ರ बनाइए और 5 ವಾಕ್ಯ लिखिए. ಮೀನಿನ ಚಿತ್ರ ತೆಗಿರಿ, ಅದ್ರ ಬಗ್ಗೆ 5 ಸಾಲುಗಳನ್ನು ಬರಲಿಕ್ಕೆ ಏನು ಮಾಡಿದ್ದಾರೆ ಹೇಳಿದ್ದಾರೆ. नेक्स्ट, 2 मित्रों के बीच होने वाले परीक्षा परिणाम संबंधित वार्तालाप लिखिए. ಇಬ್ಬರ ಗೆಳೆಯರ ನಡುವಿನ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ನಡೀತಕ್ಕಂಥ ಸಂವಾದವನ್ನು ಸಂಭಾಷಣೆಯನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಅದು ಕೂಡ ತುಂಬ ಸರಳವಾಗಿರ್ತಕ್ಕಂಥದ್ದೇ ಇತ್ತು. ಕಡೆ ಪ್ರಶ್ನೆ ಇದೆ, 5 ವಾಕ್ಯ ಉತ್ತರ ಲಿಖಿए. 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಒಟ್ಟು 1 ಪ್ರಶ್ನೆ 4 ಅಂಕ, 4. 2ರಲ್ಲಿ ಯಾವುದಾದರೂ ಒಂದು ಪ್ರಶ್ನೆ ಉತ್ತರಗಳನ್ನು ಬರೆದರೆ ಸಾಕು. सो प्रश्न संख्ये 17, 3 दिन की छुट्टी मांगते हुए कक्षा अध्यापक के नाम एक पत्र लिखिए. 3 ದಿನಗಳ ರಜೆ ಕೋರಿ ವರ್ಗ ಶಿಕ್ಷಕರಿಗೆ ಒಂದು ಪತ್ರ ಬರೆಯಿರಿ. ಅಥವಾ ಈ ಹಾಡನ್ನು ಅವ್ರು ಏನು ಮಾಡಿದ್ದಾರೆ ಪೂರ್ಣ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಏನಿತ್ತಪ್ಪ ಅಂದರೆ ಆಪಸ್ ಮೇ ಸಬಕ ಹಿಡಿದ ಮಿಠಾಯಿ ಹಮೋರಿಗೆ. ಸೊ ಪದ್ಯದ ಸಾಲುಗಳನ್ನು 6 ಸಾಲುಗಳನ್ನು ಬರಿಬೇಕಿತ್ತು. 2ರಲ್ಲಿ ಒಂದು ಪತ್ರ ಬರಿಬಹುದು, ಒಂದು ಇಲ್ಲಾಂದ್ರೆ ಹಾಡು ಬರಿಬಹುದು ಒಂದು. ಸೊ ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರಪ್ಪ ಅಂದರೆ 4 ಮಾರ್ಕ್ಸ್ ಕೊಡ್ತಾರೆ. ಸೊ ಇಷ್ಟು ವಿದ್ಯಾರ್ಥಿಗಳು ಇವತ್ತು ನಾವು ಏನು ಮಾಡಿದ್ದೀವಿ, 7ನೇ ತರಗತಿಯ ಹಿಂದಿಯಲ್ಲಿ ಕಲಿಕಾ ಫಲ ಆಧಾರಿತವಾಗಿ SA2 ಕ್ವಶನ್ ಪೇಪರನ್ನು ನೋಡಿದ್ದೀವಿ. ಸೊ ನಿಮಗೆ